Hello everyone, I am Deepu. In this class, I will explain liquidation of company. Before see the practical problems, let me explain basic concept of liquidation of company. As per Companies Act 2013, for liquidation of company, there are certain rules need to be followed. Let's understand meaning of liquidation. So liquidation is a winding up, closing down, shut down, termination of business is a process by which a company is dissolved. So liquidation or winding up of a company means termination of a legal existence of a company. ಸೊ ಲಿಕ್ವಿಡೇಷನ್ ಅನ್ನೋದು ಒಂದು ಲೀಗಲ್ ಪ್ರೊಸೀಜರ್. ಕಂಪ್ಲೀಟ್ ಆಗಿ ಕಂಪನಿನ ಶಟ್ ಡೌನ್ ಮಾಡ್ತೀರಾ, ಕ್ಲೋಸ್ ಮಾಡ್ತೀರಾ, ಟರ್ಮಿನೇಷನ್ ಮಾಡ್ತೀರಾ ಒಂದು ಲೀಗಲ್ ಪ್ರೊಸೀಜರ್ ಪ್ರಕಾರ. ಬಿಸ್ನೆಸ್ ಕಮ್ಸ್ ಟು ಎಂಡ್, ದಟ್ ಈಸ್ ಕಾಲ್ಡ್ ಲಿಕ್ವಿಡೇಷನ್. ಸೊ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗ್ಬೇಕಾದ್ರೆ ನೀವು ಕಂಪನಿ ವ್ಯೂ ಪಾಯಿಂಟ್ ಅಲ್ಲಿ ನೋಡ್ಬೇಕು ಹೊರತು ನೆವರ್ ವ್ಯೂ ಪಾಯಿಂಟ್ ಆಫ್ ಓನರ್ ಆರ್ ಪ್ರೊಪ್ರೈಟರ್. ಕಂಪನಿನ ಒಂದು ಆರ್ಟಿಫಿಷಿಯಲ್ ಪರ್ಸನ್ ಆಗಿ ಟ್ರೀಟ್ ಮಾಡ್ತೀರಾ. ಕಂಪನಿ ಕ್ರಿಯೇಟೆಡ್ ಕಾಮನ್ ಆಗಿ ಕ್ರಿಯೇಟೆಡ್ ಬೈ ಲಾ, ಎಂಡೆಡ್ ಬೈ ಲಾ. ಕಂಪನಿ ಸ್ಟಾರ್ಟ್ ಮಾಡೋದು ಲಾ ಪ್ರಕಾರನೇ, ಎಂಡ್ ಮಾಡೋದು ಸಹ ಲಾ ಪ್ರಕಾರನೇ. ಇಲ್ಲಿ ನೀವು ಕಂಪನಿ ವೈಂಡ್ ಅಪ್ ಆಗೋ ಟೈಮ್ ಅಲ್ಲಿ ಲಿಕ್ವಿಡೇಟರ್ ಅಪಾಯಿಂಟ್ ಆಗ್ತಾರೆ. ಸೊ ಇವರ ಬಗ್ಗೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲಿಕ್ವಿಡೇಟರು ಲಿಕ್ವಿಡೇಷನ್ ಆಗೋ ಟೈಮ್ ಅಲ್ಲಿ ಅಪಾಯಿಂಟ್ ಮಾಡ್ಕೊಂತಾರೆ. ಸೊ ಅದು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲಿಕ್ವಿಡೇಷನ್ ಅಂದ್ರೆ ಏನು? ಒಂದು ಲೀಗಲ್ ಪ್ರೊಸೀಜರ್ ಪ್ರಕಾರ ಕಂಪನಿ ಎಂಡ್ ಆಗುವಂಥದ್ದು, ಎಂಡ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುವಂಥದ್ದು. ಬಿಸ್ನೆಸ್ ಕಮ್ಸ್ ಟು ಅನ್ ಎಂಡ್, ದಟ್ ಈಸ್ ಕಾಲ್ಡ್ ಲಿಕ್ವಿಡೇಷನ್. ಸೊ ವೈಂಡಿಂಗ್ ಅಪ್ ಅಂದ್ರೂ ಒಂದೇ, ಲಿಕ್ವಿಡೇಷನ್ ಅಂದ್ರೂ ಒಂದೇ. ಕಂಪ್ಲೀಟ್ ಆಗಿ ಬಿಸ್ನೆಸ್ ನ ಎಂಡ್ ಮಾಡ್ತಿರೋ ಒಂದು ಲೀಗಲ್ ಪ್ರೊಸೀಜರ್ ಪ್ರಕಾರ. ಸೊ ಲಿಕ್ವಿಡೇಟರ್ ಮೂಲಕ ಲಿಕ್ವಿಡೇಟರ್ ನ ಅಪಾಯಿಂಟ್ ಮಾಡ್ಕೊಂಡು ಅವರ ಮೂಲಕ ಪ್ರೊಸೀಜರ್ ನೆಲ್ಲ ಮಾಡಿ ಕಂಪ್ಲೀಟ್ ಆಗಿ ಬಿಸ್ನೆಸ್ ಕಮ್ಸ್ ಟು ಅನ್ ಎಂಡ್, ದಟ್ ಈಸ್ ಕಾಲ್ಡ್ ಲಿಕ್ವಿಡೇಷನ್. ಸೊ ನೆಕ್ಸ್ಟ್, types or modes of liquidation or winding up. There are three types: compulsory winding up, voluntary winding up, supervision by court. In voluntary winding up, there are two types: members voluntary winding up, creditors voluntary winding up. So what is compulsory winding up? Compulsory winding up is when life of company comes to an end by order of court is known as compulsory winding up. ಸೊ ಕೋರ್ಟೇ ಆರ್ಡರ್ ಮಾಡುತ್ತೆ ನೀವು ಕಂಪನಿನ ಕ್ಲೋಸ್ ಮಾಡಿ ಅಂತೇಳಿ. ಸೊ ಅದನ್ನ ಕಂಪಲ್ಸರಿ ವೈಂಡಿಂಗ್ ಅಪ್ ಅಂತ ಕರೀತಾರೆ. ಸೊ ಯಾವ ರೀಸನ್ಗೋಸ್ಕರ ಕಂಪಲ್ಸರಿ ವೈಂಡಿಂಗ್ ಅಪ್ ಆಗುತ್ತೆ ಅಂತ ಅಂದ್ರೆ, so if the number of members falls to below 7 in case of public company or below 2 in case of private company. ಸೊ ಯಾವುದೇ ಕಂಪನಿ, ಒಂದು ಪಬ್ಲಿಕ್ ಕಂಪನಿ ಆಗಿರ್ಬೋದು, ಪ್ರೈವೇಟ್ ಕಂಪನಿ ಆಗಿರ್ಬೋದು, ಸ್ಟಾರ್ಟ್ ಮಾಡ್ತೀರಂದ್ರೆ ಮಿನಿಮಮ್ ಮೆಂಬರ್ಸ್ ಇಷ್ಟ ಅಂತ ಇರಬೇಕು. ಪಬ್ಲಿಕ್ ಕಂಪನಿಲಿ ಮಿನಿಮಮ್ ಮೆಂಬರ್ 7, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್. ಪ್ರೈವೇಟ್ ಕಂಪನಿಲಿ ಮಿನಿಮಮ್ 2, ಮ್ಯಾಕ್ಸಿಮಮ್ 200. ಸೊ ಮಿನಿಮಮ್ ಮೆಂಬರ್ಸ್ ಗಿಂತ ಏನಾರ ಕಡಿಮೆ ಮೆಂಬರ್ಸ್ ಇತ್ತು ಅಂದ್ರೆ ಅವಾಗ ಕಂಪಲ್ಸರಿ ವೈಂಡಿಂಗ್ ಅಪ್ ಆಗುತ್ತೆ. ಕೋರ್ಟ್ ಆರ್ಡರ್ ಮಾಡುತ್ತೆ ಕ್ಲೋಸ್ ಮಾಡಿ ಅಂತೇಳಿ. ಇಫ್ ದಿ ಕಂಪನಿ ಇಸ್ ಅನೇಬಲ್ ಟು ಪೇ ಇಟ್ಸ್ ಡೆಟ್ಸ್, ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ, ಅದನ್ನ ಕ್ಲಿಯರ್ ಮಾಡ್ಕೊಳಕ್ ಆಗ್ತಿಲ್ಲ ಕಂಪನಿಯವ್ರಿಗೆ. ಸೊ ಅನೇಬಲ್ ಟು ಪೇ ಇಟ್ಸ್ ಡೆಟ್ಸ್ ಅಥವಾ ಇನ್ಎಬಿಲಿಟಿ ಟು ಪೇ ಡೆಟ್ಸ್, ಆ ಕಾರಣಕ್ಕೋಸ್ಕರ ಕಂಪಲ್ಸರಿ ವೈಂಡಿಂಗ್ ಅಪ್ ಆಗುತ್ತೆ. ಅಥವಾ ನೆಕ್ಸ್ಟ್, ಫೇಲ್ಯೂರ್ ಟು ಕಮೆನ್ಸ್ ಬಿಸ್ನೆಸ್. ನೀವು ಕಂಪನಿನ ಸ್ಟಾರ್ಟ್ ಮಾಡಿದೀರಾ, ಸ್ಟಾರ್ಟ್ ಮಾಡಿ ರಿಜಿಸ್ಟ್ರೇಷನ್ ಆಗಿದೆ, ರಿಜಿಸ್ಟ್ರೇಷನ್ ಆಗಿ 1 year ಆದ್ರೂ ಏನೋ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದ್ರೆ ಅವಾಗ ಸಹ ಕಂಪಲ್ಸರಿ ವೈಂಡಿಂಗ್ ಅಪ್ ಆಗುತ್ತೆ. ಇನ್ನ ಹೇಳ್ಬೇಕು ಅಂತ ಅಂದ್ರೆ, ಸ್ಟ್ಯಾಚ್ಯುಟರಿ ರಿಪೋರ್ಟ್ ಏನಾರ ಸಬ್ಮಿಟ್ ಮಾಡಿಲ್ಲ ಅಂತ ಅಂದ್ರೆ, ಸೊ ಆ ರೀಸನ್ಗೋಸ್ಕರ ಕಂಟಿನ್ಯೂ ಸಫರಿಂಗ್ ಫ್ರಮ್ ಲಾಸ್, ಈ ರೀಸನ್ ಗಳಿಂದ ಎಲ್ಲ ಕಂಪಲ್ಸರಿ ವೈಂಡಿಂಗ್ ಅಪ್ ಮಾಡ್ಬೇಕಾಗತ್ತೆ. ಒನ್ಸ್ ರಿಪೀಟ್ ಮಾಡ್ತೀನಿ. ಸೊ ಕಂಪಲ್ಸರಿ ವೈಂಡಿಂಗ್ ಅಪ್ ಅಂತ ಅಂದ್ರೆ ಏನು? ಸೊ ಕೋರ್ಟೇ ಆರ್ಡರ್ ಮಾಡುತ್ತೆ, ಆರ್ಡರ್ ಬೈ ಕೋರ್ಟ್ ಕಂಪ್ಲೀಟ್ ಆಗಿ ಕಂಪನಿನ ಕ್ಲೋಸ್ ಮಾಡಿ, ವೈಂಡ್ ಅಪ್ ಮಾಡಿ ಅಂತ. ಸೊ ಕೋರ್ಟೇ ಆರ್ಡರ್ ಮಾಡುತ್ತೆ ನೀವು ಕಂಪನಿನ ಕ್ಲೋಸ್ ಮಾಡಿ ಅಂತ, ಅದನ್ನ ಕಂಪಲ್ಸರಿ ವೈಂಡಿಂಗ್ ಅಪ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ವ್ಯಾಲಂಟರಿ ವೈಂಡಿಂಗ್ ಅಪ್. ಸೊ ಏನು, ವಾಟ್ ಈಸ್ ವ್ಯಾಲಂಟರಿ ವೈಂಡಿಂಗ್ ಅಪ್ ಅಂತಂದ್ರೆ, ವೈಂಡಿಂಗ್ ಅಪ್ ಬೈ ಮೆಂಬರ್ಸ್ ಆರ್ ಕ್ರೆಡಿಟರ್ಸ್ ಈಸ್ ನೋನ್ ಆಸ್ ವ್ಯಾಲಂಟರಿ ವೈಂಡಿಂಗ್ ಅಪ್. ಸೊ ಇಲ್ಲಿ ಇದು ಕಂಪಲ್ಸರಿ ವೈಂಡಿಂಗ್ ಅಪ್ ಅಲ್ಲ. ಸೊ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ ಮೆಂಬರ್ಸ್ ಜೊತೆಗೆ, ಕ್ರೆಡಿಟರ್ಸ್ ಜೊತೆಗೆ, ಅವರ ಒಪ್ಪಿಗೆಯ ಮೂಲಕ ಕಂಪನಿನ ವೈಂಡ್ ಅಪ್ ಮಾಡ್ತಾರೆ. ಕೋರ್ಟ್ಗೆ ಹೋಗಲ್ಲ, ಇವರ ಒಪ್ಪಿಗೆ ತಗೊಂಡು ಇವ್ರ ಮೂಲಕ ಕಂಪನಿನ ವೈಂಡ್ ಅಪ್ ಮಾಡ್ತಾರೆ. ಅದನ್ನ ವ್ಯಾಲಂಟರಿ ವೈಂಡಿಂಗ್ ಅಪ್ ಅಂತ ಕರೀತಾರೆ. ಸೊ ವೈಂಡಿಂಗ್ ಅಪ್ ಬೈ ಮೆಂಬರ್ಸ್ ಆರ್ ಕ್ರೆಡಿಟರ್ಸ್ ಈಸ್ ನೌನ್ ಆಸ್ ವ್ಯಾಲಂಟರಿ ವೈಂಡಿಂಗ್ ಅಪ್. There are two types in voluntary winding up. First one, members voluntary winding up. Another one is creditors voluntary winding up.
ವಾಟ್ ಈಸ್ ಮೆಂಬರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಂತ ಅಂದ್ರೆ, ಹೂ ಇಸ್ ಮೆಂಬರ್ಸ್ ಅಂದ್ರೆ ಶೇರ್ ಹೋಲ್ಡರ್ಸ್. ಯಾರ್ದ ಮೆಂಬರ್ಸ್ ಅಂತ ಕರಿತೀರಾ? ಶೇರ್ ಹೋಲ್ಡರ್ಸ್. ಪಬ್ಲಿಕ್ ಅಂದ್ರೆ ಶೇರ್ ಹೋಲ್ಡರ್ಸ್ ನ ನೀವು ಮೆಂಬರ್ಸ್ ಅಂತ ಕರಿತೀರಾ. ಇವಾಗ ಕಾಮನ್ ಆಗಿ ನಿಮ್ಮ ಕಂಪನಿ ಕ್ಲೋಸ್ ಮಾಡ್ತಿದ್ದೀರಾ ಅಂದ್ರೆ ಯಾರ್ಯಾರು ಶೇರ್ ಹೋಲ್ಡರ್ಸ್ ಇರ್ತಾರೆ ಅವ್ರಿಗೆ ಪೇ ಮಾಡೇ ಮಾಡ್ತೀರಾ ನೀವು. ಸೊ ಹಾಗಾಗಿ ಮೆಂಬರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಂತ ಅಂದ್ರೆ, at the time of winding up, if the company is a solvent company that is able to pay its debts and directors make a declaration to that effect, it is called members voluntary winding up. ಸೊ ಮೆಂಬರ್ಸ್ಗೆ ಆಕ್ಚುಲಿ ಪೇ ಮಾಡೋಕೆ ಎಬಿಲಿಟಿ ಇರುತ್ತೆ, ಏಬಲ್ ಟು ಪೇ ಇಟ್ಸ್ ಡೆಟ್ಸ್, ಸಾಲ್ವೆಂಟ್ ಕಂಪನಿ ಆಗಿರುತ್ತೆ. ಸೊ ಹಾಗಾಗಿ ಮೆಂಬರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅವರ ಜೊತೆಗೆ ಡಿಸ್ಕಷನ್ ಮಾಡಿ ಕಂಪ್ಲೀಟ್ ಆಗಿ ಅವರ ವ್ಯಾಲೆಂಟರಿ ಆಗಿ ಅವ್ರು ಏನ್ ಮಾಡ್ತಾರೆ, ಕಂಪನಿನ ಎಂಡ್ ಮಾಡ್ತಾರೆ. ಅಂದ್ರೆ kind of winding up where company is solvent, that means they are able to pay its debts and financially good, however they take a decision voluntary for winding up of a company. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿರತ್ತೆ, ಅವ್ರಿಗೆ ಕ್ಲಿಯರ್ ಮಾಡ್ಬೋದು ಶೇರ್ ಹೋಲ್ಡರ್ಸ್ಗೆಲ್ಲ, ಮೆಂಬರ್ಸ್ಗೆಲ್ಲ. ಅವರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಕಂಪಲ್ಸರಿಯಾಗಿ ವೈಂಡ್ ಅಪ್ ಮಾಡಲ್ಲ, ಇವರ ಜೊತೆಗೆ ಡಿಸ್ಕಷನ್ ಮಾಡಿ ಇವರ ಡಿಸಿಷನ್ ತಗೊಂಡು ವ್ಯಾಲೆಂಟರಿಯಾಗಿ ಅವರೇ ಸ್ವತಃ ಒಪ್ಕೊಂಡು ಕಂಪನಿನ ಕ್ಲೋಸ್ ಮಾಡುವಂಥದ್ದು ಮೆಂಬರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಆಗುತ್ತೆ. ಸೊ ಕ್ರೆಡಿಟಾರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್, ಯು ನೋ ದಟ್ ಹೂ ಇಸ್ ಕ್ರೆಡಿಟಾರ್ಸ್ ಅಂತ ಅಂದ್ರೆ, ಸೊ ಕ್ರೆಡಿಟಾರ್ಸ್ ಈಸ್ ಎ ಪರ್ಸನ್ ಟು ಹೂಮ್ ದಿ ಬಿಸ್ನೆಸ್ ಓಸ್ ಮನಿ. ಅಂದ್ರೆ ನೀವು ಕಂಪನಿಯವರು ಅವರಿಂದ ಸಾಲ ತಗೊಂಡಿರ್ತೀರಾ, ಸೊ ಇವಾಗ ಅವ್ರಿಗೆ ಪೇ ಮಾಡ್ಬೇಕು ನೀವು. ಸೊ ನಾಟ್ ಏಬಲ್ ಟು ಪೇ ಡೆಟ್ಸ್ ವೆನ್ ದಿ ಕಂಪನಿ ಇನ್ಸಾಲ್ವೆಂಟ್, ದಟ್ ಈಸ್ ನಾಟ್ ಏಬಲ್ ಟು ಪೇ ಡೆಟ್ಸ್, ಇನ್ ದಟ್ ಕೇಸ್ ಕಂಪನಿ ಮಸ್ಟ್ ಕಾಲ್ ಇನ್ ಮೀಟಿಂಗ್ ಆಫ್ ಇಟ್ಸ್ ಕ್ರೆಡಿಟಾರ್ಸ್ ಫಾರ್ ಪಾಸಿಂಗ್ ದಿ ರಿಸಲ್ಯೂಷನ್ ಫಾರ್ ವೈಂಡಿಂಗ್ ಅಪ್. ಸೊ ಅವ್ರಿಗೆ ಪೇ ಮಾಡೋಕೆ ಎಬಿಲಿಟಿ ಇರಲ್ಲ, ಹಾಗಾಗಿ ಒಂದು ಮೀಟಿಂಗಿಗೆ ಕಾಲ್ ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡಿ, ಕ್ರೆಡಿಟಾರ್ಸ್ ಜೊತೆಗೆ ಡಿಸ್ಕಷನ್ ಮಾಡಿ ಕಂಪ್ಲೀಟ್ ಆಗಿ ಕಂಪನಿನ ಕ್ಲೋಸ್ ಮಾಡೋಣ ಅಂತೇಳಿ. ಸೊ ವ್ಯಾಲೆಂಟ್ ಕಂಪ್ಲೀಟ್ ಅಂದ್ರೆ ಕೋರ್ಟ್ ಮೂಲಕ ಆರ್ಡರ್ ಬರೋದಲ್ಲ. ಸೊ ಇವ್ರುಗಳು ಡಿಸ್ಕಷನ್ ಮಾಡಿ ಕ್ರೆಡಿಟಾರ್ಸ್ ಅವ್ರು ವ್ಯಾಲೆಂಟರಿ ಆಗಿ ಅವರ ಜೊತೆಗೆ ಡಿಸ್ಕಷನ್ ಮಾಡಿ ಇಲ್ಲಿ ನೀವು ವ್ಯಾಲೆಂಟರಿ ಆಗಿ ಕಂಪನಿನ ವೈಂಡ್ ಅಪ್ ಮಾಡ್ತೀರಾ, ಅದನ್ನ ಕ್ರೆಡಿಟಾರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಂತ ಕರೀತಾರೆ. ಸೊ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಂದ್ರೆ ಏನು? ಮೆಂಬರ್ಸ್ ಮತ್ತೆ ಕ್ರೆಡಿಟಾರ್ಸ್ ಜೊತೆಗೆ ಡಿಸ್ಕಷನ್ ಮಾಡಿ ಕಂಪನಿನ ವ್ಯಾಲೆಂಟರಿ ಆಗಿ ವೈಂಡ್ ಅಪ್ ಮಾಡುವಂತದ್ದು ವ್ಯಾಲೆಂಟರಿ ವೈಂಡಿಂಗ್ ಅಪ್. ದೇರ್ ಆರ್ ಟೂ ಟೈಪ್ಸ್. ಮೆಂಬರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಂತ ಅಂದ್ರೆ ಅವ್ರಿಗೆ ಎಬಿಲಿಟಿ ಇರುತ್ತೆ ಡೆಟ್ಸ್ ನ ಕ್ಲಿಯರ್ ಮಾಡೋದಕ್ಕೆ, ಅವರ ಜೊತೆಗೆ ಡಿಸ್ಕಷನ್ ಮಾಡಿ ಕಂಪ್ಲೀಟ್ ಆಗಿ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಮಾಡ್ತಾರೆ. ಮೆಂಬರ್ಸ್ ಜೊತೆಗೆ ಡಿಸ್ಕಷನ್ ಮಾಡಿದ್ಮೇಲೆ ವ್ಯಾಲೆಂಟರಿ ಆಗಿ ಅವರೇ ಒಪ್ಕೊಂಡು ಮೀಟಿಂಗ್ ಅಲ್ಲೆಲ್ಲ ಡಿಸಿಷನ್ ತಗೊಂಡು ಮೆಂಬರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಆಗುತ್ತೆ. ಕ್ರೆಡಿಟಾರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಂದ್ರೆ ಅವ್ರಿಗೆ ನಾಟ್ ಏಬಲ್ ಟು ಪೇ ಇಟ್ಸ್ ಡೆಟ್ಸ್. ನೆಕ್ಸ್ಟ್ ಅವರ ಜೊತೆಗೆ ಮೀಟಿಂಗ್ ಮಾಡಿ ಒಂದು ಪಬ್ಲಿಕ್ ನೋಟಿಸ್ ಕಳಿಸಿ ಅವರು ವ್ಯಾಲೆಂಟರಿ ಆಗಿ ವೈಂಡಿಂಗ್ ಅಪ್ ಮಾಡ್ತಾರೆ. ಸೊ ದಟ್ ಈಸ್ ಕ್ರೆಡಿಟಾರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್. ಸೊ ನೆಕ್ಸ್ಟ್ ಸೂಪರ್ವಿಷನ್ ಬೈ ಕೋರ್ಟ್. ಸೂಪರ್ವಿಷನ್ ಬೈ ಕೋರ್ಟ್ ಅಂತ ಅಂದ್ರೆ, after the passing of a resolution for voluntary winding up, the court make an order that the voluntary winding up can continue, but subject to such supervision of the court is called voluntary winding up under the supervision of the court. ಅಂದ್ರೆ ಕಂಪನಿಲಿ ಏನ್ ಮಾಡ್ತಾರೆ, ಎಲ್ಲಾರ ಜೊತೆಗೂ ಡಿಸ್ಕಷನ್ ಮಾಡಿ ಡಿಸಿಷನ್ ತಗೊಂಡು, ಸೊ ನಾವು ಕಂಪನಿನ ವೈಂಡ್ ಅಪ್ ಮಾಡೋಣ ಅಂತೇಳಿ ಡಿಸಿಷನ್ ತಗೊಂಡು ಕೋರ್ಟಿಗೆ ಹೇಳಿ ಕೋರ್ಟ್ ಮೂಲಕ ಆರ್ಡರ್ ತಗೊಂತಾರೆ. ಸೊ ನಾವು ಕಂಪನಿನ ಕ್ಲೋಸ್ ಮಾಡುವ ಅಂತೇಳಿ ಅದನ್ನ ವ್ಯಾಲೆಂಟರಿ ಅಂದ್ರೆ ನಾರ್ಮಲ್ ಆಗಿ ವ್ಯಾಲೆಂಟರಿ ಬೈ ಸೂಪರ್ವಿಷನ್ ಬೈ ಕೋರ್ಟ್ ಅಂತ ಕರಿತೀವಿ. ಇದು ಸಹ ಕಂಪಲ್ಸರಿ ವೈಂಡಿಂಗ್ ಅಪ್ ಅಲ್ಲ, ಇವರೇ ಡಿಸಿಷನ್ ತಗೊಂಡು ಕ್ಲೋಸ್ ಮಾಡೋ ಅಂತದ್ದು. ಸೊ ಕಂಪಲ್ಸರಿ ವೈಂಡಿಂಗ್ ಅಪ್ ಹೇಳಿದೆ, ಕಂಪಲ್ಸರಿ ವೈಂಡಿಂಗ್ ಅಪ್ ಅಲ್ಲಿ ಕೋರ್ಟೆ ಆರ್ಡರ್ ಮಾಡುತ್ತೆ ಕಂಪನಿನ ಕ್ಲೋಸ್ ಮಾಡಿ ಅಂತೇಳಿ. ಸೊ ಇಲ್ಲಿ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಲ್ಲಿ ಇವರೇ ಡಿಸಿಷನ್ ತಗೊಂಡು ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡಿ ವ್ಯಾಲೆಂಟರಿ ಆಗಿ ಅವರೇ ಸ್ವತಃ ಒಪ್ಕೊಂಡು ಕ್ಲೋಸ್ ಮಾಡ್ತಾರೆ. ಸೂಪರ್ವಿಷನ್ ಬೈ ಕೋರ್ಟ್ ಅಲ್ಲಿ ಅವರು ಡಿಸಿಷನ್ ತಗೊಂಡು ಡಿಸ್ಕಷನ್ ಮಾಡಿ ಕೋರ್ಟಿಗೆ ಹೇಳಿ ಕೋರ್ಟ್ ಮೂಲಕ ಕಂಪನಿನ ವೈಂಡ್ ಅಪ್ ಮಾಡ್ತಾರೆ. So next, who is liquidator? Liquidator is a person or persons appointed specially for conducting the liquidation procedure ಅಥವಾ proceeding of a company is called liquidator, liquidators. ಒಬ್ರನ್ನಾರು ಅಪಾಯಿಂಟ್ ಮಾಡ್ಕೋಬಹುದು, ಒಬ್ರಿಗಿಂತ ಜಾಸ್ತಿ ಜನ ಬೇಕಾದ್ರೂ ಅಪಾಯಿಂಟ್ ಮಾಡ್ಕೋಬಹುದು. ಲಿಕ್ವಿಡೇಟರ್ ಓಲ್ ಟೈಮ್ ಆದ್ರೂ ವರ್ಕ್ ಮಾಡ್ಬೋದು, ಪಾರ್ಟ್ ಟೈಮ್ ಆದ್ರೂ ವರ್ಕ್ ಮಾಡ್ಬೋದು. ಲಿಕ್ವಿಡೇಟರ್ ಆಗ್ಬೇಕು ಅಂದ್ರೆ ಅವರು ಒಂದು CA-ನೋ ICW-ನೋ CAC ಏನಾರ ಮಾಡಿರ್ಬೇಕು, ಪ್ಲಸ್ 10 years ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಲಿಕ್ವಿಡೇಟರ್ ಆಗಿ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ. ಸೊ ಲಿಕ್ವಿಡೇಟರ್ ಅಂದ್ರೆ ಲೀಗಲ್ ಪರ್ಸನ್. ಲಿಕ್ವಿಡೇಟರ್ ಇಸ್ ಎ ಲೀಗಲ್ ಪರ್ಸನ್.
ಲಿಕ್ವಿಡೇಟರ್ ಆದ್ರೇನು ಲೀಗಲ್ ಪರ್ಸನ್ ಆಗಿರ್ತಾರೆ. ಸೊ ಯಾವ ಟೈಮಲ್ಲಿ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ಅಂದ್ರೆ ಅಟ್ ದಿ ಟೈಮ್ ಆಫ್ ಲಿಕ್ವಿಡೇಷನ್. ಕಂಪನಿ ಲಿಕ್ವಿಡೇಷನ್ ಆಗುವಂತ ಟೈಮ್ ಅಲ್ಲಿ ಲಿಕ್ವಿಡೇಟರ್ ನ ಅಪಾಯಿಂಟ್ ಮಾಡ್ಕೋತೀರಾ. ಸೊ ಇವಾಗ ಇನ್ ಕೇಸ್ ಆಫ್ ಕಂಪಲ್ಸರಿ ವೈಂಡಿಂಗ್ ಅಪ್ ಅಲ್ಲಿ ದಿ ಲಿಕ್ವಿಡೇಟರ್ ಇಸ್ ಅಪಾಯಿಂಟೆಡ್ ಬೈ ದಿ ಕೋರ್ಟ್. ಅಂದ್ರೆ ಕಂಪಲ್ಸರಿ ವೈಂಡಿಂಗ್ ಅಪ್ ಆಗುವಂತದ್ದು ಕೋರ್ಟೇ ಆರ್ಡರ್ ಮಾಡೋದ್ರಿಂದ ಸೊ ಕೋರ್ಟ್ ಅಪಾಯಿಂಟ್ ಮಾಡುತ್ತೆ ಲಿಕ್ವಿಡೇಟರ್ ನ. ಇನ್ ಮೆಂಬರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಲ್ಲಿ ಲಿಕ್ವಿಡೇಟರ್ ಇಸ್ ಅಪಾಯಿಂಟೆಡ್ ಬೈ ದಿ ಮೆಂಬರ್ಸ್ ಅಟ್ ದಿ ಜನರಲ್ ಮೀಟಿಂಗ್. ಸೊ ಒಂದು ಜನರಲ್ ಮೀಟಿಂಗ್ ಮಾಡ್ಬೇಕಾದ್ರೆ ಅಲ್ಲೇ ಲಿಕ್ವಿಡೇಟರ್ ನ ಅಪಾಯಿಂಟ್ ಮಾಡ್ಕೊಂತಾರೆ. ಇನ್ ಕೇಸ್ ಆಫ್ ಕ್ರೆಡಿಟಾರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಲ್ಲಿ ಬೋತ್ ಕ್ರೆಡಿಟಾರ್ಸ್ ಅಂಡ್ ಮೆಂಬರ್ಸ್ ಆಫ್ ದಿ ಕಂಪನಿ ನಾಮಿನೇಟೆಡ್ ದಿ ಲಿಕ್ವಿಡೇಟರ್ ಇನ್ ದೇರ್ ಆಫ್ ರೆಸ್ಪೆಕ್ಟಿವ್ ಮೀಟಿಂಗ್. ಆ ಮೀಟಿಂಗ್ ಅಲ್ಲಿ ಕ್ರೆಡಿಟಾರ್ಸ್ ಮೆಂಬರ್ಸ್ ಇಬ್ರು ಸೇರಿ ಲಿಕ್ವಿಡೇಟರ್ ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಸೊ ಕಂಪಲ್ಸರಿ ವೈಂಡಿಂಗ್ ಅಪ್ ಅಲ್ಲಿ ಮಾತ್ರ ಕೋರ್ಟೆ ಅಪಾಯಿಂಟ್ ಮಾಡುತ್ತೆ ಲಿಕ್ವಿಡೇಟರ್ ನ. ಸೊ ಲಿಕ್ವಿಡೇಟರ್ ಇಸ್ ಎ ಲೀಗಲ್ ಪರ್ಸನ್. ಯಾವ ಟೈಮ್ ಅಲ್ಲಿ ಅಪಾಯಿಂಟ್ ಮಾಡ್ಕೋತಾರೆ? ಅಟ್ ದಿ ಟೈಮ್ ಆಫ್ ಲಿಕ್ವಿಡೇಷನ್ ಅಲ್ಲಿ. ಸೊ ಯಾವಾಗ ಕಂಪಲ್ಸರಿ ವೈಂಡಿಂಗ್ ಅಪ್ ಅಂತಂದ್ರೆ ಕಂಪಲ್ಸರಿ ವೈಂಡಿಂಗ್ ಅಪ್ ಅಂತಂದ್ರೆ ಕೋರ್ಟೆ ಅಪಾಯಿಂಟ್ ಮಾಡುತ್ತೆ ಲಿಕ್ವಿಡೇಟರ್ ನ. ಮೆಂಬರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಲ್ಲಿ ಒಂದು ಮೀಟಿಂಗ್, ಜನರಲ್ ಮೀಟಿಂಗ್ ಅಲ್ಲಿ ಮೆಂಬರ್ಸ್ ಅಪಾಯಿಂಟ್ ಮಾಡ್ತಾರೆ. ಕ್ರೆಡಿಟಾರ್ಸ್ ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಲ್ಲಿ ಪ್ಲಸ್ ಮೆಂಬರ್ಸ್ ಕ್ರೆಡಿಟಾರ್ಸ್ ಆ ಮೀಟಿಂಗ್ ಅಲ್ಲಿ ನಾಮಿನೇಟ್ ಮಾಡ್ತಾರೆ. ಸೊ ಲಿಕ್ವಿಡೇಟರ್ ನ ಅಪಾಯಿಂಟ್ ಮಾಡ್ಕೊಂತಾರೆ. ಸೊ ನೆಕ್ಸ್ಟ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಸೊ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಏನು? ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದ್ರೆ ಅಟ್ ದಿ ಟೈಮ್ ಆಫ್ ಲಿಕ್ವಿಡೇಷನ್ ಆಫ್ ಕಂಪನಿ ದಿ ಲಿಕ್ವಿಡೇಟರ್ ರಿಯಲೈಸಸ್ ಆಲ್ ದಿ ಅಸೆಟ್ಸ್ ಅಂಡ್ ಡಿಸ್ಚಾರ್ಜ್ ದಿ ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್. ದಿ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಟು ರೆಕಾರ್ಡ್ ಸಚ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಇಸ್ ಕಾಲ್ಡ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಅಂದ್ರೆ ನೀವು ಲಿಕ್ವಿಡೇಟರ್ ನ ಅಪಾಯಿಂಟ್ ಮಾಡ್ಕೋತೀರಾ ಕಂಪನಿ ಕ್ಲೋಸ್ ಆಗುವಂತ ಟೈಮ್ ಅಲ್ಲಿ. ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಕಂಪನಿಲಿ ಇರುವಂತ ಅಸೆಟ್ಸ್ ನೆಲ್ಲ ಆ ಲಿಕ್ವಿಡೇಟರ್ ಸೇಲ್ ಮಾಡ್ತಾರೆ, ಮೀನ್ಸ್ ರಿಯಲೈಸ್ ಮಾಡ್ತಾರೆ. ರಿಯಲೈಸ್ ಮಾಡಿದ್ಮೇಲೆ ಬಂದಿರುವಂತ ದುಡ್ಡು ಇಂದ ಏನ್ ಲಯಬಿಲಿಟೀಸ್ ಇದೆ, ಕ್ಯಾಪಿಟಲ್ ಇದೆ, ಅದೆಲ್ಲ ಕ್ಲಿಯರ್ ಮಾಡ್ತಾರೆ, ಮೀನ್ಸ್ ಡಿಸ್ಚಾರ್ಜ್ ಮಾಡ್ತಾರೆ. ಅದನ್ನ ರೆಕಾರ್ಡ್ ಮಾಡ್ಕೋತೀರಾ ರಿಸಿಪ್ಟ್ ಸೈಡ್ ಅಲ್ಲಿ. ಅಸೆಟ್ಸ್ ನ ಸೇಲ್ ಮಾಡಿ ಬರುವಂತ ದುಡ್ಡು, ನೆಕ್ಸ್ಟ್ ಲಯಬಿಲಿಟೀಸ್ ಕ್ಯಾಪಿಟಲ್ ನ ಪೇ ಮಾಡುವಂತದ್ದು, ಆ ಒಂದು ಸ್ಟೇಟ್ಮೆಂಟ್ ಗೆ ಲಿಕ್ವಿಡೇಷನ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಪೇಮೆಂಟ್ ಮಾಡ್ಬೇಕಾದ್ರೆ ಪ್ರೊಸೀಜರ್ ಇದೆ. ಈ ಪ್ರೊಸೀಜರ್ ಪ್ರಕಾರನೇ ನೀವು ಪೇಮೆಂಟ್ ಮಾಡ್ಬೇಕು. ಸೊ ಇದನ್ನ ನಿಮ್ಗೆ 1 by 1 ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ಲೀಸ್ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.